ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಈಗ ಶಾಂತಿ ಸಭೆಯನ್ನ ನಡೆಸೋ ಮೂಲಕವಾಗಿ ಇದೆಲ್ಲವನ್ನು ಕೂಡ ತಿಳಿಗೊಳಿಸುವಂತಹ ಪ್ರಯತ್ನ ಎರಡೂ ಕಡೆಯ ಮುಖಂಡರುಗಳಿಂದ ನಡೀತಾ ಇದೆ. ಹಿಂದೂ ಮುಸ್ಲಿಂ ಮುಖಂಡರ ಜೊತೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. 5 ಗಂಟೆಗೆ ಈ ಸಭೆಯನ್ನ ಕರೆಯಲಾಗಿದ್ದು 5 ಗಂಟೆಯ ಈ ಸಭೆಯಲ್ಲಿ ಎರಡೂ ಕಡೆಯವರಿಗೆ ಶಾಂತಚಿತ್ತವಾಗಿ ವರ್ತನೆ ಮಾಡುವಂತೆ ಮತ್ತು ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರುಗಳನ್ನ ಬಂಧನಕ್ಕೆ ಒಳಪಡಿಸ್ತೀವಿ, ಮುಂದುವರೆದಂತೆ ಅವರಿಗೆ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಿಸಬೇಕು ಅದನ್ನು ಕೊಡಿಸ್ತೀವಿ, ಇದಕ್ಕೆ ಮುಂದುವರೆದಾಗಿ ಯಾವುದೇ ರೀತಿಯಾದಂತಹ ಕ್ರಿಯೆ ಪ್ರತಿಕ್ರಿಯೆಗಳು ಆಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿದೆ. 5 ಗಂಟೆಗೆ ಸಭೆಯನ್ನು ಕರೆಯಲಾಗಿದ್ದು 5 ಗಂಟೆಗೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಭಾಗಿಯಾಗ್ತಾರೆ. ಡಿಸಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಒಂದು ರಾತ್ರಿ ಏನು ಘಟನೆ ಆಗಿದೆಯಲ್ಲ ಅದಕ್ಕೆ ಕಾನೂನು ರೀತಿಯ ಕ್ರಮ ವಹಿಸ್ತಾ ಇದ್ದೆವು. ಈಗಾಗಲೇ ಬೆಳಿಗ್ಗೆ ಕೂಡ ಈ ಥರ ಒಂದು ಸ್ವಲ್ಪ ಕೆಲವೊಂದು ಕಡೆ ಕಲ್ಲು ತೂರಾಟದ ಘಟನೆಗಳು ನಡೆದವು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಇವಾಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರೂ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೀನಿ, ಯಾವುದೋ ಧರ್ಮದಲ್ಲಿ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ, ಯಾರೂ ಕಾನೂನು ಕೈ ತಗೋಬಾರ್ದು. ಅದರಿಂದ ಇವಾಗೆಲ್ಲ ಸಮಾಜದ ಮುಖಂಡರನ್ನು ಸಾಯಂಕಾಲ 5 ಗಂಟೆ ನಾನು ನಮ್ಮ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರೀತಾ ಇದ್ದೀನಿ. ಇದು ಜೊತೆಗೆ ಹೋಲಿ ಎರಡೂ ಬರ್ತಾ ಇದೆಯಲ್ಲ, ಅದರ ಸಂಬಂಧ ಎರಡು ಜೊತೆಗೆ ಒಂದು ಶಾಂತಿ ಸಭೆ ಏರ್ಪಡಿಸಿದ್ದೀನಿ. ಅಲ್ಲಿ ಎಲ್ಲರಿಗೆ ಜೊತೆಗೆ ಅವರೆಲ್ಲರಿಗೆ ಮನವರಿಕೆ ಮಾಡಿ ಶಾಂತಿ ಕಾಪಾಡಲಿಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಯಾರೂ ಕಾನೂನು ತಮ್ಮ ಕೈಗೆ ತಗೋಬಾರ್ದು, ಅದರ್ವೈಸ್ ನಾವು ಕಾನೂನು ರೀತಿಯ ಕ್ರಮ ವಹಿಸ್ತೀವಿ. ನಿನ್ನೆ ಒಂದು ರಾತ್ರಿ ಏನು ಘಟನೆ ಆಗಿದೆಯಲ್ಲ ಅದಕ್ಕೆ ಕಾನೂನು ರೀತಿಯ ಕ್ರಮ ವಹಿಸ್ತಾ ಇದ್ದೆವು. ಈಗಾಗಲೇ ಬೆಳಿಗ್ಗೆ ಕೂಡ ಈ ಥರ ಒಂದು ಸ್ವಲ್ಪ ಕೆಲವೊಂದು ಕಡೆ ಕಲ್ಲು ತೂರಾಟದ ಘಟನೆಗಳು ನಡೆದವು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಇವಾಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರೂ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೀನಿ, ಯಾವುದೋ ಧರ್ಮದಲ್ಲಿ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ, ಯಾರೂ ಕಾನೂನು ಕೈ ತಗೋಬಾರ್ದು. ಅದರಿಂದ ಇವಾಗೆಲ್ಲ ಸಮಾಜದ ಮುಖಂಡರನ್ನು ಸಾಯಂಕಾಲ 5 ಗಂಟೆ ನಾನು ನಮ್ಮ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರೀತಾ ಇದ್ದೀನಿ. ಇದು ಜೊತೆಗೆ ಹೋಲಿ ಎರಡೂ ಬರ್ತಾ ಇದೆಯಲ್ಲ, ಅದರ ಸಂಬಂಧ ಎರಡು ಜೊತೆಗೆ ಒಂದು ಶಾಂತಿ ಸಭೆ ಏರ್ಪಡಿಸಿದ್ದೀನಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಹಳ್ಳೂರಿಂದ. ರವಿ, 5 ಗಂಟೆಗೆ DC ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಸಭೆಯ ಮೂಲ ಉದ್ದೇಶ ಏನು ಮತ್ತು ಮುಂದಿನ ಆಕ್ಷನ್ ವಿಷಯವಾಗಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ? ದಿವ್ಯಜ್ಯೋತಿ, ಈಗಾಗಲೇ ಏನು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪೊಲೀಸರು ಬೇರೆ ಬೇರೆ ಜಿಲ್ಲೆಯಿಂದ ಸಾಕಷ್ಟು ಪೊಲೀಸರನ್ನ ಮತ್ತು ಅಧಿಕಾರಿಗಳನ್ನು ಕರೆತಂದಿದ್ದಾರೆ. ಗಲ್ಲಿಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಆದಾಗ್ಯೂ ಕೂಡ ಅಲ್ಲಲ್ಲಿ ಯುವಕರು ಓಡಾಡ್ತಾ ಇರುವಂಥದ್ದು ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ವಲಯ IGP ಚೇತನ್ ಸಿಂಗ್ ರಾಠೋಡ್ ಅವರು ಬಂದು ಎರಡೂ ಗುಂಪಿನ ಮುಖಂಡರಿಗೆ ಭೇಟಿಯಾಗ್ತಾರೆ. ಭೇಟಿಯಾಗಿ ಶಾಂತಿ ಸಭೆಯನ್ನು ಕರೀಲಿಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೀಲಿಕ್ಕೆ ಸಾಯಂಕಾಲ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಎರಡೂ ಗುಂಪಿನ ಮುಖಂಡರನ್ನ ಕರೆದು ಏನು ಪರಿಸ್ಥಿತಿ ವಿಕೋಪಕ್ಕೆ ಹೋಗದಿರಲಿ ಅನ್ನುವಂಥ ತಿಳಿ ಹೇಳಿಕೆಯನ್ನು ಕೊಡುವಂಥದ್ದು ಮತ್ತು ಒಂದು ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದಾದರೆ ಅಥವಾ ಪೊಲೀಸರು ಅಥವಾ ನಮ್ಮ ಜಿಲ್ಲಾಡಳಿತದ ಮಾತಿಗೆ ಕಡೆಗಣನೆಯನ್ನು ಮಾಡಿದ್ದಾದರೆ ನಾವು ಕಟು ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ದಿವ್ಯಾ, ಓಕೆ, ಈಗ ಈ ಪ್ರಕರಣದಲ್ಲಿ ಭಾಗಿಯಾದ ಎಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ? ಈಗ ಬಹುತೇಕ ಹಿಂದೂ ಮುಖಂಡರು, BJP ನಾಯಕರು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಅನ್ನುವಂತಹ ಮಾತನ್ನು ಆಡ್ತಾ ಇದ್ದಾರೆ. ಈಗ ಸದ್ಯ ಮೇಲ್ನೋಟ ಗಮನಿಸಿದಾಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಕ್ಕಂತೆ ಇದೆಯಾ ಇಲ್ವಾ? ದಿವ್ಯಾ, ಏನು ನಿನ್ನೆ ಘಟನೆ ಆಗುತ್ತೆ ಆ ವೇಳೆ ಅಂದರೆ ಶೋಭಾಯಾತ್ರೆ ಬರುವಂತಹ ವೇಳೆಯಲ್ಲಿ ಶಿವಾಜಿ ಪುತ್ಥಳಿಯವರ ಮೆರವಣಿಗೆ ಏನು ಬರ್ತಾ ಇತ್ತು ಆ ಟೈಮ್ನಲ್ಲಿ ಏನು ಕಲ್ಲು ತೂರಾಟ ಆಗುತ್ತೆ. ಆ ಕಲ್ಲು ತೂರಾಟ ಮಾಡಿದವರನ್ನ ಕೂಡಲೇ ಪೊಲೀಸರು ಯಾಕೆ ಬಂಧಿಸಲಿಲ್ಲ, ಅವರಿಗೆ ಫ್ರೀ ಹ್ಯಾಂಡ್ ಕೊಡಲಿಲ್ಲ, ಅವರು ಅಸಹಾಯಕರಾಗಿದ್ದಾರೆ, ಯಾರ್ದೋ ಒತ್ತಡ ಅವ್ರ ಮೇಲಿದೆ ಅನ್ನುವಂಥ ಆರೋಪವನ್ನು BJP ಮುಖಂಡರು ಮಾಡಿರುವಂಥದ್ದು. ಆದರೆ ಇವತ್ತು ಸಭೆ ಆದ ನಂತರ ಕೆಲ ಹಿಂದೂ ಏನು ಉದ್ರಿಕ್ತ ಯುವಕರಿದ್ದಾರೆ, ಅವರು ಕಲ್ಲುಗಳನ್ನು ತೂರಿರ್ತಕ್ಕಂಥದ್ದು. ಈ ಬಗ್ಗೆ ಯಾವುದೇ ಓರ್ವ ವ್ಯಕ್ತಿಯನ್ನು ಸದ್ಯಕ್ಕೆ ಪೊಲೀಸರು ಬಂಧಿಸಿಲ್ಲ. ಹೀಗಾಗಿ ಇನ್ನೊಂದು ಕೋಮಿನ ಮುಖಂಡರು ಏನು ಹೇಳ್ತಾ ಇದ್ದಾರೆ, ನಮ್ಮ ಏನು ಕೋಮಿನ ವ್ಯಕ್ತಿಗಳು ತಪ್ಪು ಮಾಡಿದರೆ ಅವರನ್ನು ಇಮಿಡಿಯೇಟ್ ಆಗಿ ಪೊಲೀಸರು ಬಂಧಿಸ್ತಾರೆ. ಆದರೆ ಈಗಾಗಲೇ ಕಲ್ಲು ತೂರಾಟ ನಡೆಸಿರ್ತಕ್ಕಂಥವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳ್ತಾರೆ ಪೊಲೀಸರು ಅನ್ನುವಂಥದ್ದನ್ನ ಕೇಳಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅನ್ನುವಂಥ ಆರೋಪವನ್ನು ಎರಡೂ ಗುಂಪಿನ ಮುಖಂಡರು ಮಾಡ್ತಾ ಇರತಕ್ಕಂಥದ್ದು. ದಿವ್ಯಾ, ರೈಟ್ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ
ಶಾಂತಿ ಕಾಪಾಡೋ ನಿಟ್ಟಿನಲ್ಲಿ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಡಿಸಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ದು 5 ಗಂಟೆಗೆ ಶಾಂತಿ ಸಭೆಯನ್ನು ಕರೆಯಲಾಗಿದೆ.